ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆ ಮುಂದುವರೆದಿದೆ. ಹಾಗಾಗಿ ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರುವಂತಹ ಗಡಿ ಜಿಲ್ಲೆಗಳಲ್ಲೂ ಕೂಡ ಅವಾಂತರಗಳ ಸರಮಾಲೆ. ಬೆಳಗಾವಿ ಜಿಲ್ಲೆಯಲ್ಲಿ ಉಕ್ಕಿ ಹರಿದ ವೇದಗಂಗಾ ನದಿ. ನಿಪ್ಪಾಣಿ ತಾಲೂಕಿನ ಬಾರವಾಡ ಗ್ರಾಮಕ್ಕೆ ಪ್ರವಾಹದ ಭೀತಿ ಎದುರಾಗಿದೆ. ಇಡೀ ಗ್ರಾಮವನ್ನ ವೇದಗಂಗಾ ನದಿ ನೀರು ಸುತ್ತುವರೆದಿದೆ. ಕಬ್ಬು ಸೇರಿದಂತೆ ಹಲವು ಬೆಳೆಗಳು ನೀರ್ಪಾಲಾಗಿವೆ. ರೈತರು ಕಂಗಾಲಾಗಿದ್ದಾರೆ. ಪ್ರವಾಹದ ಆತಂಕದಲ್ಲಿ ಗ್ರಾಮಸ್ಥರು ಕಾಲ ಕಳೀತಿದ್ದಾರೆ. ಗಮನಿಸ್ತಾ ಇದ್ದೀರಿ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಮಳೆ ನೀರಿನಿಂದಾಗಿ ಆ ಪ್ರದೇಶ ಆವೃತ ಆಗಿದೆ ಅಂತ ಹೇಳಿ. ಹೊಲ ಗದ್ದೆಗಳಿಗೆ ನೀರು ನುಗ್ಗಿದೆ. ತಗ್ಗು ಪ್ರದೇಶಗಳ ಮನೆಗಳು ಜಲಾವೃತವಾಗಿವೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಮಹಾರಾಷ್ಟ್ರದಲ್ಲಿ ಮಳೆ, ಬೆಳಗಾವಿಯಲ್ಲಿ ನೆರೆ ಅನ್ನುವಂಥ ಪರಿಸ್ಥಿತಿ ಸದ್ಯ ಈಗ ನಿರ್ಮಾಣ ಆಗಿರುವಂಥದ್ದು. ಯಾಕಂತಂದರೆ ಕಳೆದ 5 ದಿನಗಳಿಂದ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಸದ್ಯ ಈಗ ಬೆಳಗಾವಿಯಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈಗಾಗಲೇ ನದಿಗಳು ಎಲ್ಲವೂ ಕೂಡ ಉಕ್ಕಿ ಹರಿತಾ ಇರುವಂಥದ್ದು. ಗ್ರಾಮಗಳಿಗೆ ನದಿ ನೀರು ಎಂಟ್ರಿ ಆಗುವಂಥ ಆತಂಕದಲ್ಲಿ ಇಡೀ ರಾತ್ರಿ ಕಳೆಯುವಂಥ ಪರಿಸ್ಥಿತಿ ಈ ಒಂದು ನದಿ ಪಾತ್ರದ ಜನರಲ್ಲಿ ನಿರ್ಮಾಣ ಆಗಿರುವಂಥದ್ದು. ಅದರಲ್ಲೂ ಬಾರವಾಡ ಅನ್ನುವಂಥ ಗ್ರಾಮಸ್ಥರಿಗೂ ಇದೀಗ ಆತಂಕ ಕೂಡ ಶುರುವಾಗಿರುವಂಥದ್ದು. ಯಾಕಂತಂದರೆ ಈಗ ನಾನೀಗ ತೋರಿಸ್ತಾ ಇದ್ದೇನೆ, ಇದು ವೇದಗಂಗಾ ನದಿಯ ದೃಶ್ಯಾವಳಿಗಳು. ಅದರ ಜೊತೆಗೆ ದೂಧಗಂಗಾ ನದಿ ಕೂಡ ಇಲ್ಲೇ ಸಂಗಮವಾಗುವಂಥದ್ದು. ಎರಡೂ ನದಿಗಳು ಸಂಗಮವಾಗುವಂಥ ಈ ಒಂದು ಪ್ರದೇಶ ಏನಿದೆ ಈಗ ನೀರಿನಿಂದಲೇ ಆವರಿಸಿರುವಂಥದ್ದು. ಒಂದು ಕಡೆ ಈ ಒಂದು ಬಾರವಾಡ ಗ್ರಾಮದ ಸ್ಮಶಾನ ಭೂಮಿ ಈಗಾಗಲೇ ಕಂಪ್ಲೀಟ್ ಆಗಿ ಜಲಾವೃತಗೊಂಡು ಯಾರೂ ಕೂಡ ಆ ಸ್ಥಳಕ್ಕೆ ಹೋಗದ ಸ್ಥಿತಿಯಷ್ಟು ನೀರು ಬಂದು ತಲುಪಿರುವಂಥದ್ದು. ಸದ್ಯಕ್ಕೆ ಒಂದು ಕಡೆ ಸ್ಮಶಾನ ಭೂಮಿ ಮುಳುಗಡೆ ಆಗಿದ್ದರೆ ಮತ್ತೊಂದು ಕಡೆ ಅದರ ಪಕ್ಕದಲ್ಲಿರುವಂಥ ಜಮೀನು ಕೂಡ ಈಗಾಗಲೇ ಜಲಾವೃತಗೊಂಡಿರುವಂಥದ್ದು. ಕಬ್ಬಿನ ಬೆಳೆ ಕೂಡ ಈಗ ಭಾಗಶಃ ಮುಳುಗಡೆಯಾಗಿರುವಂಥದ್ದು. ಇನ್ನೂ ಕೂಡ ನೀರಿನ ಮಟ್ಟ ಏರಿಕೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಈಗ ಏನು ಮುಳುಗಡೆಯಾಗಿದ್ದಾವೆ, ಅರ್ಧಂಬರ್ಧ ಮುಳುಗಡೆಯಾದಂತಹ ಬೆಳೆಗಳು ಎಲ್ಲವೂ ಕೂಡ ಇದೀಗ ನದಿ ನೀರಿನಲ್ಲಿ ಕೊಚ್ಕೊಂಡು ಹೋಗುವಂತಹ ಆತಂಕ ಕೂಡ ಈಗ ಈ ಭಾಗದ ರೈತರಿಗೆ ಶುರುವಾಗಿರುವಂಥದ್ದು. ಇದೆಲ್ಲದರ ನಡುವೆ ಈಗಾಗಲೇ ಏನು ಬಾರವಾಡ ಗ್ರಾಮದ ಸುತ್ತುವರೆದಿರುವಂತಹ ನೀರು ಇದೇ ರೀತಿ ಮಳೆ ಮುಂದುವರೆದಿದೆ. ಆದರೆ ಈ ಒಂದು ಗ್ರಾಮಕ್ಕೂ ಕೂಡ ನುಗ್ಗುವಂಥ ಆತಂಕ ಎದುರಾಗಿರುವಂಥದ್ದು. ನಾನೀಗ ಕೇವಲ ಕೂಗಳತೆ ದೂರದಲ್ಲಿ ಅಂದರೆ 5 ರಿಂದ 10 ಅಡಿಯಷ್ಟು ನೀರು ಏರಿಕೆ ಆಗಿಬಿಟ್ರೆ ಇಡೀ ಗ್ರಾಮಕ್ಕೆ ನೀರು ನುಗ್ಗುವಂತಹ ಭೀತಿ ಕೂಡ ಈಗಾಗಲೇ ಇರುವಂಥದ್ದು. ಹಲವಾರು ಬಾರಿ ಈ ಒಂದು ಪರಿಸ್ಥಿತಿಯನ್ನು, ಪ್ರವಾಹದ ಪರಿಸ್ಥಿತಿಯನ್ನು ಈ ಗ್ರಾಮಸ್ಥರು ಎದುರಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಈ ಒಂದು ಬಾರವಾಡ ಗ್ರಾಮ ಏನಿದೆ, ಈ ಗ್ರಾಮಕ್ಕೂ ಕೂಡ ಈಗ ನೆರೆಯ ಆತಂಕ ಶುರುವಾಗಿರುವಂಥದ್ದು. ಮತ್ತೊಂದು ಕಡೆ ಬಾರವಾಡ ಮತ್ತು ಕುನ್ನೂರು ಸಂಪರ್ಕಿಸುವಂತಹ ಸೇತುವೆ ಕೂಡ ಈಗ ಕಳೆದ 5 ದಿನಗಳಿಂದ ಮುಳುಗಡೆಯಾಗಿರುವಂಥದ್ದು. 2 ಗ್ರಾಮಗಳ ಸಂಪರ್ಕ ಕೂಡ ಈಗಾಗಲೇ ಕಟ್ ಆಗಿರುವಂಥದ್ದು. ಅದರ ಜೊತೆಗೆ ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟಿದ್ದೇ ಆದರೆ ಇಲ್ಲಿ ಅಂತ್ಯ ಸಂಸ್ಕಾರ ಮಾಡೋಕ್ಕೂ ಕೂಡ ಹೆಣಗಾಡುವಂಥ ಪರಿಸ್ಥಿತಿ ಇರುವಂಥದ್ದು. ಒಟ್ಟಿನಲ್ಲಿ ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಇದರ ಎಫೆಕ್ಟು ಗಡಿ ಜಿಲ್ಲೆ ಬೆಳಗಾವಿಗೆ ತಡ್ತಾ ಇರುವಂಥದ್ದು. ಬೆಳಗಾವಿ ಜಿಲ್ಲೆಯ ಜನರ ನಿದ್ದೆಯನ್ನು ಕೂಡ ಕೆಡಿಸಿರುವಂಥದ್ದು. ಕ್ಯಾಮ್ರಾಮನ್ ಸದಾಶಿವ್ ಜೊತೆ ಸಹದೇವ್ ಮನೆ, TV9 ಬೆಳಗಾವಿ. ಇನ್ನು ಧಾರಾಕಾರ ಮಳೆಗೆ ಚಾರ್ಮಡಿ ಘಾಟ್ನಲ್ಲಿ ಗುಡ್ಡ ಕುಸಿತವಾಗಿದೆ. ಮಳೆಯ ಪ್ರಮಾಣ ಹೆಚ್ಚಾದ್ರೆ ಇನ್ನಷ್ಟು ಗುಡ್ಡ ಕುಸಿತದ ಭೀತಿ ಆವರಿಸಿದೆ. ಒಂದು ಕಡೆ ಗುಡ್ಡ ಕುಸಿತ ಆಗಿದೆ, ಅದನ್ನು ತೆರವು ಮಾಡಬೇಕು. ಆದರೆ ತೆರವು ಮಾಡದೆ ಜಿಲ್ಲಾಡಳಿತ ನಿರ್ಲಕ್ಷ್ಯವನ್ನು ವಹಿಸಿದೆ. ಮರ ತೆರವು ಮಾಡಿ ಸಂಚಾರಕ್ಕೆ ಅನುವು ಮಾಡಿದ್ದಾರೆ ಸ್ಥಳೀಯರು. ಜಿಲ್ಲಾಡಳಿತ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಬೇಸರವನ್ನು ಹೊರಹಾಕಿದ್ದಾರೆ ಜನ. ಇನ್ನಷ್ಟು ಮಳೆಯಾದರೆ ಸಂಚಾರ ಬಂದ್ ಆಗುವಂತಹ ಆತಂಕ ಇದೆ. ಯಾವ ರೀತಿಯಾಗಿ ಅಲ್ಲಿ ಗುಡ್ಡ ಕುಸಿತವಾಗಿದೆ, ಅದು ಮಣ್ಣೆಲ್ಲ ಕೆಳಗಡೆ ಸ್ಲೈಡ್ ಆಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಮರ ಕೂಡ ಬಿದ್ದಿತ್ತು ಅಲ್ಲಿ. ಆದರೆ ಸಂಚಾರಕ್ಕೆ ಸಮಸ್ಯೆ ಆಗ್ತಿದೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಸೇರಿಕೊಂಡು ಬಿದ್ದಂತಹ ಮರವನ್ನು ತೆರವು ಮಾಡಿ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸಂಬಂಧಪಟ್ಟಂತಹ ಜಿಲ್ಲಾಡಳಿತ ಇರಬಹುದು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇರಬಹುದು, ಅವ್ರು ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇನ್ನೂ ಮಳೆ ಜೋರಾದರೆ ಹಾಗೇನೇ ಲ್ಯಾಂಡ್ ಸ್ಲೈಡ್ ಆಗ್ತಾ ಆಗ್ತಾ ಮತ್ತಷ್ಟು ಮಣ್ಣು ರಸ್ತೆಗೆ ಬಂದ್ಬಿಡುತ್ತೆ. ಆಗ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗುತ್ತೆ ಅಂತ ಹೇಳಿ ಅಲ್ಲಿನ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಾಹನ ಸಂಚಾರರು ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆ ಮನವಿಗೆ ಸ್ಪಂದನೆ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಚಾರ್ಮಡಿ ಘಾಟ್ ಮಳೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಾಗುವಂತಹ ಅನಾಹುತಗಳು ಒಂದೆರಡಲ್ಲ. ಈ ಬಾರಿಯೂ ಕೂಡ ಅದು ಮುಂದುವರೆದಿದೆ. ಆದರೆ ಸಂಬಂಧಪಟ್ಟವರ ನಿರ್ಲಕ್ಷ್ಯವೂ ಕೂಡ ಅದೇ ರೀತಿಯಾಗಿ ಈ ಬಾರಿಯೂ ಮುಂದುವರಿತಾ ಇದೆ. ನಮ್ಮ ಪ್ರತಿನಿಧಿ ಅಶ್ವಿತ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ.
ಕಾಫಿನಾಡು ಚಿಕ್ಕಮಗಳೂರಿನ ಪಶ್ಚಿಮಘಟ್ಟ ಸಾಲಿನಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರನ್ನು ಸಂಪರ್ಕಿಸುವಂತಹ ಚಾರ್ಮುಡಿ ಘಾಟ್ನಲ್ಲಿ ದರೆ ಕುಸಿತದ ಆತಂಕ ಎದುರಾಗಿರುವಂಥದ್ದು. ನಾವೀಗ ಚಾರ್ಮುಡಿ ಘಾಟ್ನ ಆಲೇಖಾನ್ ಸಮೀಪ ಇರುವಂಥದ್ದು. ಇಲ್ಲಿನ ದೃಶ್ಯಗಳನ್ನು ನಾವು ನೋಡ್ಬೋದು. ಏನು ನಿರಂತರವಾಗಿ ಮಳೆ ಆಗ್ತಾ ಇದೆ, ಇದರಿಂದಾಗಿ ದರೆ ಕುಸಿದು ರಸ್ತೆಗೆ ಬಂದಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಪ್ರದೇಶ ಏನಿದೆ ಇದು ಪಶ್ಚಿಮಘಟ್ಟ ಸಾಲಾಗಿರುವಂಥದ್ದು, ಜೊತೆಗೆ ಸೂಕ್ಷ್ಮ ಪ್ರದೇಶವಾಗಿರುವಂಥದ್ದು. ಈ ಒಂದು ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಇದರಿಂದಾಗಿ ಏನು ಬಂಡೆ ಮತ್ತು ಮಣ್ಣುಗಳು ಕುಸಿದು ರಸ್ತೆಗೆ ಬರ್ತಾ ಇರುವಂಥದ್ದು, ಜೊತೆಗೆ ಮರಗಳು ಕೂಡ ನೆಲಕ್ಕೆ ಬರ್ತಾ ಇರುವಂಥದ್ದು. ಇದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿರುವಂಥದ್ದು. ಯಾಕಂದರೆ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಈ ಒಂದು ಪ್ರದೇಶದಲ್ಲಿ ಸಂಚಾರ ಮಾಡುತ್ತೆ. ಇದು ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರಿಗೆ ಸಂಪರ್ಕಿಸುವಂಥ ಪ್ರಮುಖ ಘಾಟ್ ಆಗಿರುವಂಥದ್ದು. ಪ್ರಮುಖವಾಗಿ ಈ ವರ್ಷ ಚಾರ್ಮುಡಿ ಘಾಟ್ನ ತಪ್ಪಲ್ನಲ್ಲಿ ಧಾರಾಕಾರವಾಗಿ ಮಳೆಯಾಗಿರುವಂಥದ್ದು. ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳೆ ಈ ಒಂದು ಭಾಗದಲ್ಲಿ ಸುರಿದಿದೆ. ಇದರಿಂದಾಗಿ ಸಾಲು ಸಾಲು ಅನಾಹುತಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ಪ್ರಮುಖವಾಗಿ ನಾವಿಲ್ಲಿ ನೋಡ್ಬೋದು, ಮೇಲ್ಭಾಗದಿಂದ ದರೆ ಕುಸಿದು ಕೆಳಕ್ಕೆ ಬರ್ತಾ ಇರುವಂಥದ್ದು. ಇನ್ನಷ್ಟು ಮಳೆ ಹೆಚ್ಚಾದರೆ ಇನ್ನಷ್ಟು ಕುಸಿಯುವ ಆತಂಕ ಎದುರಾಗಿರುವಂಥದ್ದು. ರಸ್ತೆಯ ಅರ್ಧದಷ್ಟು ಭಾಗಕ್ಕೆ ಮಣ್ಣು ಮತ್ತು ಬಂಡೆಗಳು ಕುಸಿದು ಬಂದಿರುವಂಥದ್ದು. ಬೃಹತ್ ಗಾತ್ರದ ಬಂಡೆಗಳು ಕೂಡ ಧರೆಗೆ ಬಂದಿರುವಂಥದ್ದು. ಪ್ರಮುಖವಾಗಿ ಇದೇ ರೀತಿ ಮಳೆ ಮುಂದುವರೆದ್ರೆ ಇನ್ನಷ್ಟು ಏನು ಕುಸಿದ ಪ್ರದೇಶದಲ್ಲೇ ಇನ್ನಷ್ಟು ಕುಸಿಯುವ ಆತಂಕ ಕೂಡ ಮನೆ ಮಾಡಿರುವಂಥದ್ದು. ಪ್ರಮುಖವಾಗಿ ಅತಿ ಹೆಚ್ಚು ಮಳೆ ಚಾರ್ಮುಡಿ ಘಾಟ್ನಲ್ಲಿ ಸುರಿತಾ ಇದೆ. ಪ್ರಮುಖವಾಗಿ ಇದು ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರನ್ನು ಸಂಪರ್ಕಿಸುವಂತಹ ಪ್ರಮುಖ ಘಾಟ್ ಆಗಿರುವಂಥದ್ದು. ಈ ಒಂದು ಘಾಟ್ನಲ್ಲಿ ದರೆ ಕುಸಿತ ಏನಿದೆ ಇದು ಸಾಕಷ್ಟು ಆತಂಕಕ್ಕೆ ಕೂಡ ಕಾರಣವಾಗಿದೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು. ತುಂಗಭದ್ರಾ ಉಕ್ಕಿ ಹರಿತಾ ಇರುವುದರಿಂದ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಹರಿಹರ ತಾಲೂಕಿನ 63ಕ್ಕೂ ಹೆಚ್ಚು ಗ್ರಾಮಗಳಿಗೆ ಇದೀಗ ಫಜೀತಿ. ಉಕ್ಕಡಗಾತ್ರಿ, ಕರಿಬಸಜ್ಜ ದೇಗುಲದ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಮಲೆನಾಡಿನಲ್ಲಿ ಉತ್ತಮ ಮಳೆ ಆಗಿದ್ರಿಂದ ನದಿ ಉಕ್ಕಿ ಹರಿತಾ ಇದೆ. ಇನ್ನೆರಡು ದಿನಗಳಲ್ಲಿ ಭದ್ರಾ ಡ್ಯಾಂನಿಂದ ನೀರು ಕೂಡ ರಿಲೀಸ್ ಆಗುತ್ತೆ. ಗಮನಿಸ್ತಾ ಇದ್ದೀರಿ, ತುಂಗಭದ್ರಾ ನದಿ ಉಕ್ಕಿ ಹರಿತಾ ಇರೋದ್ರಿಂದ ಯಾವ ರೀತಿಯ ಅವಾಂತರ ಸೃಷ್ಟಿಯಾಗಿದೆ. ನದಿ ಪಾತ್ರದಲ್ಲಿರುವಂತಹ ಜನರ ಪಾಡಂತೂ ಹೇಳತೀರದಾಗಿದೆ. ಸ್ನಾನಘಟ್ಟ, ಉಕ್ಕಡಗಾತ್ರಿ ಕರಿಬಸಜ್ಜ ದೇಗುಲದ ಸ್ನಾನಘಟ್ಟ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಇನ್ನೆರಡು ದಿನಗಳಲ್ಲಿ ಭದ್ರಾ ಡ್ಯಾಂನಿಂದ ನೀರನ್ನು ಕೂಡ ರಿಲೀಸ್ ಮಾಡಲಾಗುತ್ತೆ. ಸುತ್ತಮುತ್ತ ಇರುವಂತಹ ಜನರು ಎಚ್ಚರಿಕೆಯಿಂದ ಇರಬೇಕಿದೆ. ಈಗಾಗಲೇ ಜಿಲ್ಲಾಡಳಿತವೂ ಕೂಡ ಸೂಚನೆಯನ್ನು ಕೊಟ್ಟಿದೆ.